ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾಗಡಿ ಶಾಸಕ ಬಾಲಕೃಷ್ಣ ಸುದ್ದಿಗೋಷ್ಠಿಯಲ್ಲಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡುತ್ತಿದ್ದಾರೆ, ಬನ್ನಿ ಕೇಳೋಣ. ಚರ್ಚೆ ಮಾಡೋದು ಬೈರ್ಮಂಗಲದಲ್ಲಿ ಜನಗಳನ್ನ ಇಟ್ಕೊಂಡು ಚರ್ಚೆ ಮಾಡೋಕ್ಕಾಯ್ತದ? ಬಾರಪ್ಪ ಆಫೀಸ್ಗೆ ಚರ್ಚೆ ಮಾಡೋಣ, ಇಲ್ಲ ನಿಮ್ಮ ಮಾಧ್ಯಮಗಳ ಮುಖಾಂತರ ಚರ್ಚೆ ಆಗಬೇಕದು. ಕರೀಲಿ, ಬರ್ತೀವಿ, ನಾವು ಚರ್ಚೆ ಮಾಡ್ತೀವಿ, ನಾವು ಮಾಹಿತಿ ಕೊಡ್ತೀವಿ. ದಯಮಾಡಿ ಸಾರ್ವಜನಿಕರಿಗೆ ವಿಚಾರ ಗೊತ್ತಾಗಬೇಕು. ಈ ಪಾಪದ ಕೂಸು ಯಾರ್ಯಾರ್ದು, ಯಾರು ಹುಟ್ಟಿಸಿದ್ದು, ಯಾರು ಒತ್ಕೊಡ್ತಿರೋದು, ಏನಾಯಿತು ಅಂತೇಳಿ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಇವತ್ತು ದಯಮಾಡಿ ತಾವೆಲ್ಲ ಬಂದು ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸೋದಕ್ಕೆ ತಾವೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಅವ್ರು ಹೇಳಿದ್ರು ಇದು 5 ಟೌನ್ಶಿಪ್ ಮಾಡೋಕ್ಕಾಗಲ್ಲ, ಇದನ್ನ ಒಂದು ಮಾತ್ರ ನಾವು ಪೈಲಟ್ ಪ್ರಾಜೆಕ್ಟ್ ಆಗಿ ಮಾಡ್ತೀವಿ, 4 ಸದ್ಯಕ್ಕೆ ರೆಡ್ ಝೋನಿಂದ ಮುಕ್ತಿ ಮಾಡ್ತೀವಿ. ಸದಾನಂದ ಗೌಡರು ಮಾತಿದ್ದು, ಸದಾನಂದ ಗೌಡರು ಮಾಡಿರ್ತಕ್ಕಂಥ ಆದೇಶ ಇದು ಕೊಡ್ತೀವಿ ನಿಮಗೆ. ಸದಾನಂದ ಗೌಡರು ಮುಖ್ಯಮಂತ್ರಿಗಳಾಗಿ ಮಾಡಿರ್ತಕ್ಕಂಥ ಆದೇಶ. ಸದಾನಂದ ಗೌಡರು ಬಿಡದಿ ಮಾತ್ರ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಮಾಡಬೇಕು ಅಂತಂದರು. ಸದಾನಂದ ಗೌಡರು ಆದಮೇಲೆ ಜಗದೀಶ್ ಶೆಟ್ಟರು ಬಂದು ಕೊಕ್ಕಂದ್ರು ಅವ್ರಿಗೆ. ಅವ್ರು ಹೋದರು, ಜಗದೀಶ್ ಶೆಟ್ಟರು ಬಂದರು. ಜಗದೀಶ್ ಶೆಟ್ಟರು ಕೂಡ ಇದನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಮುಂದುವರಿಸಿರ್ತಕ್ಕಂಥ ಮೀಟಿಂಗ್ಗಳನ್ನು ಕೂಡ ನಿಮಗೆ ಕೊಡ್ತಕ್ಕಂಥದ್ದು. ನಂತರ ನಮ್ಮ ಸರ್ಕಾರ 2013ರಲ್ಲಿ 13ರಿಂದ ಇದೇನೂ ಆಗಲಿಲ್ಲ, ಅವ್ರ ಸರ್ಕಾರ ಹೊರಟೋಯ್ತು. 13ರಿಂದ 18ರವರೆಗೂ ಕೂಡ ನಮ್ಮ ಸರ್ಕಾರ, ಬನ್ನಿ ಮೇಲ್ಗಡೆ ಬನ್ನಿ, 18ರವರೆಗೂ ಕೂಡ ನಮ್ಮ ಸರ್ಕಾರ ಬಂತು. ನಮ್ಮ ಸರ್ಕಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ DK ಶಿವಕುಮಾರ್ ಉಸ್ತುವಾರಿ ಸಚಿವರಾಗಿ ಈ ಒಂದು ವಿಚಾರದಲ್ಲಿ ಯಾವುದೇ ತೀರ್ಮಾನವನ್ನು ಕೈಗೊಳ್ಳಿಲ್ಲ. 18 ಆದ ನಂತರ ನಮ್ಮ ಸಮ್ಮಿಶ್ರ ಸರ್ಕಾರ ಹೇಳ್ತಾರೆ ಕುಮಾರಸ್ವಾಮಿ ಅವರು, ನಾವೆಲ್ಲೋ ಕೂತಿದ್ದೋ ಬಲವಂತವಾಗಿ ಬಂದ್ಬಿಟ್ರು, ನಮ್ಮನ್ನು ಮುಖ್ಯಮಂತ್ರಿ ಮಾಡಿ, ನಾವು ಬೇಡ ಅಂದರು ಮುಖ್ಯಮಂತ್ರಿ ಮಾಡಿ ಅಂತ ಬೇಡ್ಕೊಂಡ್ರು ಅಂತ ಪಾಪ ಕುಮಾರಸ್ವಾಮಿ ಅವರು ಹಲವಾರು ಬಾರಿ ವಿಚಾರಗಳನ್ನ ಹೇಳಿದ್ದಾರೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಈ ಭಾಗದ ರೈತರು ಕುಮಾರಸ್ವಾಮಿ ಅವ್ರ ಹತ್ರ ಹೋಗಿ, ಎಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆಯಲ್ಲ ಆ ರೈತರು ಅಲ್ಲೇ ಪ್ರತಿಭಟನೆ ಮಾಡ್ತಕ್ಕಂಥ ಸ್ಥಳದಲ್ಲೇ ಕುಮಾರಸ್ವಾಮಿ ಅವರೊಬ್ಬ ಮುಖ್ಯಮಂತ್ರಿಯಾಗಿ ಆ ಜಿಲ್ಲೆಯ ನಾಯಕರಾಗಲ್ಲಿ ಹೋದಂಥ ಸಂದರ್ಭದಲ್ಲಿ ದಯಮಾಡಿ ಇದನ್ನು ಬಿಡಿ ಸ್ವಾಮಿ ಅಂತ ಹೋಗಿ ಕೇಳಿಕೊಂಡ್ರು. ಕುಮಾರಸ್ವಾಮಿಯವರು ಇದು ನನ್ನ ಕನಸಿನ ಯೋಜನೆ, ಯಾವುದೇ ಕಾರಣಕ್ಕೂ ಬಿಡಲಿಕ್ಕೆ ಸಾಧ್ಯ ಇಲ್ಲ, ಮಾಡೇ ತೀರ್ತೀನಿ ಅಂತಕ್ಕಂಥ ಮಾತನ್ನು ಸನ್ಮಾನ್ಯ ಕುಮಾರಸ್ವಾಮಿಯವರು ಹೇಳಿರ್ತಕ್ಕಂಥದ್ದು ಸ್ಪಷ್ಟವಾದಂಥ ಉದಾಹರಣೆ ಇದೆ. ಬೇಕಾದರೆ ಕುಮಾರಸ್ವಾಮಿ ಅವರು ಆತ್ಮಾವಲೋಕನ ಮಾಡ್ಕೋಬೇಕು, ಆತ್ಮಶೋಧನೆ ಮಾಡ್ಕೋಬೇಕು, ಈ ಮಾತನ್ನು ಹೇಳಿದ್ದೀವಿ ಇಲ್ವಾ ಅಂತ. ನಂತರ ಅದೇ ರೈತರು ದೊಡ್ಡಗೌಡರು ತಗೋಯ್ತಾರೆ, ನಿಮ್ಮ ಮಗ 2ನೇ ಸಾರಿ ಈ ಒಂದು ಕರ್ಮಕಾಂಡಕ್ಕೆ ಕಾರಣಕರ್ತರಾದಂಥ ನಿಮ್ಮ ಮಗ 2ನೇ ಸಾರಿ ಮುಖ್ಯಮಂತ್ರಿ ಆಗವ್ರೆ, ಎಲ್ಲ ಸದಾನಂದ ಗೌಡರು ಎಲ್ಲವನ್ನು ಕೂಡ ರೆಡ್ ಝೋನಿಂದ ಬಿಡುಗಡೆ ಮಾಡಿದ್ದಾರೆ, ದಯಮಾಡಿ ನಿಮ್ಮ ಮಗನಿಗೆ ಹೇಳಿ, ಮುಖ್ಯಮಂತ್ರಿಗೆ ಹೇಳಿ, ದಯಮಾಡಿ ನೀವು ಅದನ್ನು ಬಿಡಿಸ್ಬೇಕು, ರೆಡ್ ಝೋನಿಂದ ಬಿಡಿಸಿ ನಮಗೆ ನ್ಯಾಯ ಕೊಡಿಸ್ಬೇಕು ಅಂತಾಗ ಪಾಪ ಅವತ್ತು ದೇವೇಗೌಡರು ಅವತ್ತು ಕಣ್ಣು ಮುಚ್ಕೊಂಡ್ಬಿಟ್ಟಿದ್ರು. ಅವತ್ತು ಗೌಡರು ಯಾವುದೇ ತೀರ್ಮಾನವನ್ನು ಕೊಡಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ನನ್ನ ಮಗ ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡು ಹೋಗ್ರಪ್ಪ ದಯಮಾಡಿ ಅಂತ ಮಾತನ್ನು ರೈತರಿಗೆ ಹೇಳ್ಕೊಡ್ತಕ್ಕಂಥ ಸ್ಪಷ್ಟವಾದಂಥ ಆತ್ಮಾವಲೋಕನ ಮಾಡಬೇಕಾದಂಥ ವಿಚಾರ ಸನ್ಮಾನ್ಯ ದೊಡ್ಡಗೌಡರು ಕೂಡ ಆತ್ಮಾವಲೋಕನ ವಿಚಾರದಲ್ಲಿ ಮಾಡ್ಕೋಬೇಕು ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೀನಿ. ಅದಾಯಿತು, ನಮ್ಮ ಸರ್ಕಾರ ನಮ್ಮ ಬೇರೆ ವಿಚಾರಗಳಿಂದ ನಮ್ಮ ಸರ್ಕಾರ ಸಮ್ಮಿಶ್ರ ಸರ್ಕಾರ ಹೋಯಿತು. 2020ಕ್ಕೆ ಮತ್ತೆ ಯಡಿಯೂರಪ್ಪನವರು ಹೌಸಲ್ಲಿ ಹೇಳ್ತಾರೆ, DK ಶಿವಕುಮಾರ್ ಅವರೇ ನೀವು ಯಾರನ್ನ ಬೆಳೆಸಿಕೊಂಡಿದ್ದೀರಾ ಅವರಿಂದ ಒಂದು ದಿವಸ ನಿಮಗೆ ಪ್ರಾಯಶ್ಚಿತ್ತ ಪಡಬೇಕಾಗ್ತದೆ. ನೀವು ಅವ್ರ ಲಾಂಛನ ಅದೇನು ಹೇಳ್ತಾರಲ್ಲ ರಮೇಶ್ ಬಾಬಣ್ಣ, ಅವರ ಲಾಂಛನ ನಾಗರಾವು. ಯಾರು ಹೇಳೋ ಮಾತಿದ್ದು ಹೌಸಲ್ಲಿ ಯಡಿಯೂರಪ್ಪನವ್ರು ಹೇಳೋ ಮಾತು. ಇವತ್ತು ಪಾಪ ಯಾರಿಗೆ ಪಾಪ ಬಂದದು, ಯಾರು ಪ್ರಾಯಶ್ಚಿತ್ತ ಪಡ್ತವ್ರು ಇಬ್ಬರು ತಗೊಳ್ತಾರೆ ಈಗ. ಇದಾದ ನಂತರ 2020ನೇ ಇಸ್ವಿನಲ್ಲಿ ಕುಮಾರಣ್ಣ ಅವ್ರು ಹೇಳೋರು, ಚೆನ್ನಾಗಿ ಹೇಳೋರೆ, 1,000 ಎಕರೆನ KEDB ಕೊಟ್ಬಿಟ್ರು. KEDBಗೆ ಕೊಡುವಂಥ ಸಂದರ್ಭದಲ್ಲಿ ಪಾಪ ಯಾರೋ ತಿಮ್ಮೇಗೌಡರು ಅನ್ನೋರಿಗೆ ಸಿದ್ದರಾಮಯ್ಯನವರು, ನೀನು ಯಾವುದೋ ನಿಂದು ಲೋನ್ ಅದೇ ಸರ್ಕಾರದಲ್ಲಿ 1 ಟೈಮ್ ಸೆಟಲ್ಮೆಂಟ್ ಮಾಡಿಬಿಡ್ತೀನಿ, ನೀನು ಇದನ್ನು ಇಂಡಸ್ಟ್ರೀಸ್ನೆಲ್ಲ ಮಾಡಿ ಅಲ್ಲಿಂದ ಜಾಗ ಮಾರ್ಬಿಡ್ಬಾ ಅಂತಂದರು ಅಂತ. ಕುಮಾರಸ್ವಾಮಿ ಅವ್ರಿಗೆ ಹೇಳ್ತೀನಿ, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು,
ಅವರು ಮಾತಾಡ್ತಕ್ಕಂಥ ಒಂದೊಂದು ಮಾತಿಗೂ ಕೂಡ ಬೆಲೆ ಇರಬೇಕು, ತೂಕ ಇರಬೇಕು, ಆಧಾರ ಇರಬೇಕು. ಬೆಲೆ, ತೂಕ, ಆಧಾರ ಇಲ್ಲದಿರ್ತಕ್ಕಂಥ ವ್ಯಕ್ತಿ ಮಾತಾಡಿದ್ರೆ ಅವರು ಕನಿಷ್ಠ ವ್ಯಕ್ತಿ ಆಗಿಬಿಡ್ತಾರೆ. ಜನಗಳ ಮುಂದೆ ಆಡ್ಕೊಳ್ಳಿಕ್ಕೆ ಅವರೇ ಜಾಗ ಕೊಟ್ಟಂಗೆ ಆಗ್ತದೆ. ಅದಕ್ಕೆ ಕುಮಾರಣ್ಣವರೇ, ಸನ್ಮಾನ್ಯ ತಿಮ್ಮೇಗೌಡರು 1,000 ಎಕರೆ ಅಕ್ವೈರ್ ಮಾಡಿಸಿದ್ದು ಸತ್ಯ. ಅಕ್ವೈರ್ ಮಾಡಿದವ್ರು ಯಾರು? ಈ ರೆಡ್ ಝೋನಿಂದ, ಈ ಒಂದು ವ್ಯಾಪ್ತಿಯಿಂದ 9,000 ಚಿಲ್ಲರೆ ಎಕರೆಯಿಂದ 1,000 ಎಕರೆನ ಬಿಡಿಸ್ಕೊಟ್ಟವರು ಯಡಿಯೂರಪ್ಪನವ್ರು. ಯಾರಿವತ್ತು ನೀವು ಪ್ರಾಯಶ್ಚಿತ ಯಾತ್ರೆ ಮಾಡ್ಲಿಕ್ಕೆ ಹೊರಟಿದಾರಲ್ಲ ಯಡಿಯೂರಪ್ಪನವರು, ಆ ರೆಡ್ ಝೋನಿಂದ ಬಿಟ್ಟು ಅದು KEDBಗೆ ಇನ್ನು ಮಿಕ್ಕಿದ್ದೆಲ್ಲ ರೈತರ ಜಾಗ. ಅದು ತಿಮ್ಮೇಗೌಡರು